ಹಲೋ ಸಭಾ ಬಂಧು ಬಾಂಧವರಲ್ಲಿ ವಿನಯದ ಪ್ರಾರ್ಥನೆ. ಏನಾಯ್ತ್ರಿಪ್ಪ? ಹಿರಿಯರೊಂದು ಮಾತು ಹಿಂಗ್ ಹೇಳ್ತಾರ ಅಜ್ಜಪ್ಪನ. ಏನ್ ಹೇಳ್ಯಾರಿಪ್ಪ? ವಿದ್ಯೆ ಹೇಳದ ತಂದೆ ಬುದ್ಧಿ ಹೇಳದ ಗುರು, ಗುರು ವಿದ್ಯೆ ಹೇಳದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರ್ಲು ಬಂದ ನೋಡದ ತಾಯಿ ಶುದ್ಧ ವೈರಿಗಳ ಸರ್ವಜ್ಞ ಆತ. ಇದೇ ಮಾತು ಯಾಕೆ ಹೇಳ್ಯಾರಿಪ್ಪ? ಯಾಕಪ್ಪ ಅಂತ ಕೇಳಿದ್ರ, ಯಾಕ ಒಂದು ಮನುಷ್ಯನ ಎಡಿತಂದ್ರ ತಾಯಿ ಅಥವಾ ತಂದೆ ತಿದ್ದಿ ಬುದ್ಧಿ ಹೇಳಿದ್ರ ಆ ಮನುಷ್ಯ ಸುಧಾರಣೆ ಆಗ್ತದಿತ್ತ. ಆಕೈತ ಹಳದಿರ್ತಕ್ಕಂಥ ತಾಯಿ ಆಗ್ಲಿ ಹಳದಿರ್ತಕ್ಕಂಥ ತಂದೆ ಆಗ್ಲಿ ಹೌದು ಮಕ್ಕಳಿಗೆ ಒಳ್ಳೆ ಬೋಧನೆ ಮಾಡಿದ್ರೆ ಮನುಷ್ಯ ಸುಧಾರಣೆ ಆಗ್ತೈತಿ ಅಂತ ಮಾತು ಹೇಳ್ಯಾರಿಪ್ಪ. ಅದ ಮಗ ಕೆಟ್ಟ ದಾರಿ ಹಿಡಿದಂದ್ರ ಏನಾಕೈತಿ? ಅವನಿಗೆ ಬುದ್ಧಿ ಮಾತು ಹೇಳಂದ್ರ ಆ ಹುಡುಗ ಸುಧಾರಣೆ ಆಗಂಗಿಲ್ಲ. ಅವ್ರಿಗೆ ವೈರಿಗಳು ಯಾರಪ್ಪ ಅಂತ ಕೇಳಿದ್ರೆ ಹಣದ ತಂದೆ ತಾಯಿನ ವೈರಿ ಅಂತ ಹೇಳಿ ಹಿಂದ ಮಾತ್ಮರು ಹೇಳ್ಕೊತ ಬಂದಾರ. ಹೌದು ಅದಕ್ಕೆ ಇವತ್ತಿನ ದಿವಸ ಯಾಕೆ ಹೇಳ್ಬೇಕಪ್ಪ ಆಗೈತೆ ಅಂತ ಕೇಳಿದ್ರ, ಯಾಕೆ ಹೇಳ್ಬೇಕಾಗಿದ್ರಿಪ್ಪ? ಗುಣನಿಧಿ ಅಂತಕ್ಕಂತ ಒಬ್ಬ ಹುಡುಗಿದ್ದ, ಗುಣನಿಧಿ ಅಂತಕ್ಕಂತ ಹುಡುಗಿದ್ದ. ಆದ್ರೂ ಮನೆಯಲ್ಲಿ ಏನ್ ಮಾಡ್ತಿದ್ದ? ತಂದೆ ತಾಯಿ ಮಾತು ಕೇಳ್ತಿರ್ಲಿಲ್ಲ. ಹೌದು ಒಂದು ದಿವಸ ಏನ್ ಮಾಡಿದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಅವನಿಗೆ ಜೂಜಾಟ ಆಡುದ, ಓಶಿ ಆಡುದ ಕೆಟ್ಟ ಚಟಗಳಿದ್ದು. ಹೊಲದ ಚಟ ಇವನು. ಹಿಂಗ ದಿನನಿತ್ಯ ಹಿಂಗ ಕಾಯಕಗಳನ್ನ ಮಾಡ್ಕೋತ ಓಶಿ ಆಡುದ ಜೂಜಾಟ ಆಡುದ ಮಾಡ್ಕೋತ ಹೊಂಟಿದ್ದ. ಹೌದು ಹೋಗುವಂತ ಸಮಯದಾಗ ಇರ್ತಕ್ಕಂತ ತನ್ನಲ್ಲಿ ಇರ್ತಕ್ಕಂತ ಹಣ ಎಲ್ಲಾ ಖಾಲಿ ಆದಾಗ ಅವ್ರ ತಂದೆ ಜಳಕ ಮಾಡುವಾಗ ಉಂಗುರವನ್ನ ಬಚ್ಚಲ ರೂಮದಲ್ಲಿ ಅಲ್ಲೇ ಆ ಉಂಗುರವನ್ನ ಬಿಟ್ಟು ಹೋಗಿದ್ದ. ಆ ಉಂಗುರವನ್ನ ತಗೊಂಡ ಏನ್ ಮಾಡ್ತಾನ್ರಿಪ್ಪ ನೀವು ಹೋಗಿ ಓಶಿ ಆಡಿ ಸೋತ್ ಬಂದ. ನೀವು ಓಶಿ ಆಡಿ ಸೋತ್ ಬಂದ ಅಜ್ಜಪ್ಪನ. ಸೋತ್ ಬಂದ ಗೆದ್ದಿರ್ತಕ್ಕಂತವ ಏನ್ ಮಾಡ್ತದ? ಈ ಗುಣನಿಧಿ ತಂದಿಗೆ ಬಂದ ಉಂಗುರದ ಸುದ್ದಿ ಹೇಳ್ತಾನ. ಏನಂತ ಹೇಳ್ತಾನ್ರಿಪ್ಪ? ನಿನ್ನ ಮಗ ಇವತ್ತಿನ ದಿವಸ ಬಂದ ಜೂಜಾಟದಾಗ ಉಂಗುರವನ್ನ ಸೋತಾನ. ಆ ಉಂಗುರ ನನ್ನ ಹತ್ರ ಐತಿ ಅಂದಾಗ ಅವಾಗ ಏನ್ ಹೇಳ್ತಾನ್ರಿಪ್ಪ? ತಂದೆ ಬಂದ ಮನಿಗೆ ಬಂದ ಹುಡುಗನ ಅಂದ್ರೆ ಗುಣನಿಧಿ ಜೋಡಿ ಜಗಳ ಮಾಡಿದಾಗ ಏನಾಕೈತಿ? ಗುಣನಿಧಿ ಮನಿ ಬಿಟ್ಟು ಹೋಗ್ತಾನ. ಹಿಂಗ ಹೋಗ್ತಾನ ಹೊತ್ತ ಮುಳುಗ್ತದ, ಹೊಟ್ಟೆ ಹಸಿತದ. ಗುಡಿ ಒಂದು ಊರತ್ತಲ್ಲಿ ಇರ್ತಕ್ಕಂತ ಗುಡಿಗೆ ಹೋಗಿ ಏನ್ ಮಾಡ್ತಾನ ಇವ? ಎಲ್ಲಾ ಜನರು ಗುಡಿಯಾಗ ಮಕ್ಕೊಂಡಿರ್ತಾರ. ಗುಡಿಯಾಗ ಇರ್ತಕ್ಕಂತ ನಿವಾದನೆ ತಗೊಂಡ ತುಡುಗು ಮಾಡಿ ತಿನ್ಬೇಕಂತ ತಿಳ್ಕೊಂಡ ತುಡುಗು ಮಾಡಕ್ ಹೋಗ್ಯಾನ ಮೊಮ್ಮಗ. ತುಡುಗು ಮಾಡಕ್ ಹೋದ ಸಮಯದಾಗ ಹೊಳ್ಳಿ ತಗೊಂಡು ಬರುವಾಗ ಮಲ್ಕೊಂಡಿರ್ತಕ್ಕಂಥ ಕಾಲ ತೊಳೆದಕ್ಕಾಗಿ ಏನಾಯ್ತ್ರಿಪ್ಪ? ಅವ್ರು ಎಲ್ಲಾರು ಎದ್ದು ಅವನ ಕಟ್ಟಿ ಬಡದಾರ. ಅದ ತಂದೆ ತಾಯಿ ಮಾತು ಕೇಳಿದಾರ, ಮಗ ಸುಧಾರಣೆ ಆಗ್ತಿದ್ದ. ಮತ್ತೆ ಚಲೋ ಆಗ್ತಿದ್ದ. ತಂದೆ ತಾಯಿ ಮಾತು ಕೇಳೋರ್ಕಾಗಿ ಹುಡುಗ ಹಿಂಗಾಗ್ಯಾನ. ಅದಕ್ಕಾಗಿ ವಿದ್ಯೆ ಹೇಳುವ ತಂದೆ ಬುದ್ಧಿ ಹೇಳುವ ಗುರು, ಬಿದ್ದಿರ್ಲು ಬಂದು ನೋಡು ತಾಯಿ ಶುದ್ಧ ವೈರಿಗಳ ಸರ್ವಜ್ಞ ಅಂತ ಹಿರಿಯರು ಹೇಳ್ಯಾರಪ್ಪ. ಇದ ಮಾತು ಒತ್ತು ಹೇಳ್ಯಾರ ಹೊಂದಿಲ್ಲ. ಅದಕ್ಕ ಯಾವ ನನ್ನ ಆತ್ಮೀಯ ಗುರುಗಳಾಗಿರ್ತಕ್ಕಂಥವ್ರು ಏನ್ ಹೇಳ್ತಾರಿಪ್ಪ? ಬಹಳ ಚಂದ ವಿಷಯಗಳನ್ನ ಚರ್ಚೆ ಮಾಡ್ಯಾರ ಜಪ್ಪಣ್ಣ. ಬಹಳ ಚಂದ ವರ್ಣನೆ ಮಾಡ್ಯಾರ ಅವರು. ಬಹಳ ಚಂದ ವಿಷಯಗಳನ್ನ ಚರ್ಚೆ ಮಾಡ್ಯಾರ. ಜೊತೆಗೆ ನಮ್ಮ ತಂಗಿಯನ್ನು ಬಹಳ ಚಂದ ಪದ್ಯಗಳನ್ನ ಹಾಡಿ ತಳಗ ನನ್ನ ಕಾಸು ಮಾವು ಚಂದ ಮಾತಾಡಿದ ಅಳೂರು ಅಜ್ಜ ಅಂತೇಳಿ. ಯಾರ ಅವ ನಮ್ಮ ಮಾವ ಕಾಸು ಮಾವು. ಇರ್ಲಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಮಾವಗ ನಿನಗ ಐತಿ. ಹೌದಿಲ್ಲ? ನನ್ನ ಬಡ್ತ ಗೊತ್ತೈತಿ ಕರಿ ಮಾತು ಕನಕ್ತಾನ ನಾವು. ಇರ್ಲಿ. ಹೇಳಿದವ್ ನಿಮ್ಮ ಮಾವಂದ್ ಏನೋ ಒಂದು ಮಾತಂದಾವ ಲಾಸ್ಟಿಗೆ. ಏನಂತಾನ್ರಿಪ್ಪ? ಯಾವ್ದೋ ಒಂದು ಹೆಣ್ಣ ಅಂದವಪ್ಪ ಮರ. ಹಳೂರು ಅಜ್ಜ ಹೊತ್ತ ಮತ್ತೀಗ ನಾನ ತಂದನ್ಯತ ನಾವು. ಇರ್ಲಿ. ನೀ ತಂದಾಗನ ಅವನು ಬಾಳೆ ನಡೆದೈತಿ. ನಾ ಇರ್ಲಿಕ್ಕೆ ಬಾಳೆ ನೆಸದಿರ್ತಿರ್ಕಲ್ಲ. ಅದಕ್ಕೆ ಹೇಳಿದ ಮನದು ಇಲ್ಲದ ಮನೆಯ ಕಾಡಿಗೆ ಸಮಾನ. ಕಾಡಿಗೆ ಸಮಾನ. ಕಾಡಿಗೆ ಮನೆಗೆ ಏನು ವ್ಯತ್ಯಾಸ ಐತೆ ಅಜ್ಜಪ್ಪಣ್ಣ ಅಂತ ಕೇಳಿದ್ರ ಏನ್ರಿಪ್ಪ? ಮನ್ಯಾಗ ಸ್ವಚ್ಛತೆ ಅನ್ನತಕ್ಕಂಥದ್ದು ಇರ್ತೈತಿ. ಕಾಡಿನ್ಯಾಗ ಕಾಡ ಪ್ರಾಣಿಗಳಿರ್ತಾವ, ಗಿಡ ಗಂಟಿರ್ತೈತಿ, ಹುಲ್ಲ ಕೌಡಿಗೆ ಮೇದಿರ್ತೈತಿ. ಹೌದಾ? ಕಾಡಿಗೆ ಮನೆಗೆ ಬಹಳ ವ್ಯತ್ಯಾಸ ಅದ. ಅದ ಅವು ಇದ್ಲಾರ ಮನಿ ಅಲ್ಲಿ ಇಲ್ಲಿ ಕಸ ಹೊಡೆದ ನಾ ಇದ್ದಾರ ಹಸನ ಆಕೈತಿ. ನಾನ ದಿನ ತವ್ರ ಮನಿಗೆ ಹೋದ್ರ ಪರ್ಸ ಚಾಡಿ ಉರಿ ಹತ್ತೈತಿ. ನೋಡಿ ಹಿಂಗೈತಿ ನೋಡಿ ನಿನ್ ಹೆಂಡತಿ ಸುದ್ದಿ. ನನ್ನ ಬಡ್ತಿ ಹಿಂಗೈತಿ ನೋಡ. ಪರ್ಸೋ ನಿನ್ ಹೆಂಡತಿ ಬಾಳ ಕೆಟ್ಟದಾಳ. ಮತ್ತ ನಾನಕ ಒಟ್ಟ ಏನ್ ಮಾಡ್ಕೊಂಡ್ ಏನ್ ಮಟ್ಟ ನನ್ ಜಲವ ಸುದ್ದಿಲ್ಲ ಆಗೈತಿ. ಹಿಂಗೈತಿ. ಇರ್ಲಿ, ಇನ್ನಾರ ಸುದ್ದಿ ನಡಿಯವ. ನೀ ತಾಯಿ ಹಡ್ದವ. ನನಗ ಅಂಡ ಸುದ್ದಿಲ್ಲ. ನಾನು ಸುದ್ದಿ ಇರ್ತಾನ. ನನಗ ಅಂಡ ಸುದ್ದಿಲ್ಲ. ಅವಾಗೇನಾಗೈತಿ? ಮರಯ ಬಾಳ ಕೆಟ್ಟ ಹೊಲಸದ ನಾವು. ಇರ್ಲಿ ಬೇಡ. ಅದಕ್ಕ ಹೌದ್ ಸರಿಜುಡಿ ಕಲಾವಂತರ ಬಹಳ ಚಂದ ಪದ್ಯಗಳನ್ನ ಹಾಡ್ಯಾರಿಪ್ಪ. ಏನೂ ಇಲ್ಲದ ಸಮಯದಲ್ಲಿ ಏಕಾಂಗಾಗಿ ಈಶ್ವರಿದ್ದ. ಅವನೇ ಮುಂದೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ಯಾರ ಅನ್ನುವಂತ ಮಾತ ಹೇಳ್ಯಾರ. ಸರ್ ಬಂದ್ ಬಹಳ ಚಂದ ಮಾತಾಡಿ ಹೋದ್ರು. ಹೌದ್
ಅದಕ್ಕೆ ಒಂದು ಮಾತು ಸರಸುಡಿ ಕಲಾ ಅಂದ್ರೆ ಏನ್ ಕೇಳದೈತಿಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಿದ್ರು. ಮಾಡುವಂತ ಸಮಯದಲ್ಲಿ ಎಷ್ಟೋ ದಿನಗಳ ಕಳೆದ ಮ್ಯಾಲ ಒಂದಾನೊಂದು ದಿವಸ ಯಾವ ನನ್ನ ಅನಸೂಯ ದೇವಿ ಮನೆಗೆ ಬಂದ. ಅನಸೂಯ ದೇವಿ ಮನೆಗೆ ಬಂದ ನನ್ನ ತಾಯಿಯನ್ನ ಮನಸ್ಸು ಪರೀಕ್ಷೆ ಮಾಡ್ಲಿಕ್ಕೆ ಬಂದಾರ. ಮನಸ್ಸು ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ನನ್ನವ್ವ ಕೂಸಾಗಿ ಬಿಡ್ರಿ ಅಂತ ಶ್ರಾಪ್ ಕೊಟ್ಟಾಳ. ನಿಮ್ಮ ಅಪ್ಪ ಅವಳಿಗೆ ಕೂಸಾಗಿ ಬೀಳ ಶಾಪ್ ಕೊಟ್ಟಾಳ. ಕೂಸಾಗಿ ಬೀಳ ಶ್ರಾಪ್ ಕೊಟ್ಟಾಳ. ಹೌದು. 3 ಮಂದಿ ಅವತ್ತಿನಿಂದ ಹೋಗಿ ಬಿಟ್ಟಾರ. ಅಲ್ಲೇ ಕೂಸಾಗಿ ಬಿದ್ದಾರ. ಅವಾಗ ಸೃಷ್ಟಿ ಸ್ಥಿತಿ ಲಯಗಳು ನಡಿಲಿಲ್ಲ. ಅವಾಗ ಸೃಷ್ಟಿ ಸ್ಥಿತಿ ಎಲ್ಲ ನಿಂತೋಗ್ಯಾವ. ಎಲ್ಲಾ ನಿತ್ತು ಆದ ಸಮಯದಾಗ ನಮ್ಮ ತಾಯಿ ಪ್ರಕೃತಿಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿ ಈಗ ಸದ್ಯ ಸೃಷ್ಟಿ ಸ್ಥಿತಿ ಲಯ ನಡಿಬೇಕಾದ್ರ ನಮ್ಮ ಅವ್ವ ಕಾರಣದಾಳ. ನಮ್ಮ ಅವ್ವನಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಂದ ಸೃಷ್ಟಿ ನಡೆದದ. ನಿಮ್ಮವ್ರಿಂದ ನಡೆದೈತೆ ಅಂತೇಳಿ ನೀವು ಪ್ರೂವ್ ಮಾಡೋರಿದ್ರಿ ಅಂದ್ರ ಇವರು 3 ಮಂದಿ ಹೋಗಿ ಬಿಟ್ಟಾರ. ಹೋಗ್ಯಾರ. ಅವ್ರ ಶ್ರಾಪ ಕೊಟ್ಟಾರ ಬ್ರಹ್ಮ ವಿಷ್ಣು ಮಹೇಶ್ವರ್ಗ. ಏನಂತ ಅವ್ರಿದ್ದಾರ ಶ್ರಾಪ್ ಕೊಟ್ಟಾಗ ಬ್ರಹ್ಮ ವಿಷ್ಣು ಮಹೇಶ್ವರ ತಾಯಿ ತಲೆ ಬಂದು ಕೇಳ್ತಾರ. ಏನಂತ ಕೇಳ್ತಾರಿಪ್ಪ? ತಾಯಿ ನಮ್ಮ ತಪ್ಪಾಗ್ಯದ ಸರ್ವತ್ತು ನಮ್ಮ ತಪ್ಪಾಗ್ಯದ ಕ್ಷಮಿಸಂದಾಗ ಅಂದಾಗ ಒಮ್ಮೆ ಕೊಟ್ಟಿರ್ತಕ್ಕಂತ ಶ್ರಾಪ ಹೊಳೆ ತಗೊಳಂಗಿಲ್ಲ. ನೀವು ಈ ಭೂಮಿ ತಲೆ ಮೇಲೆ ಸೂರ್ಯ ಚಂದ್ರ ಆಗಿ ಬದುಕ್ರತ್ತೇಳಿ ಶ್ರಾಪ್ ಕೊಟ್ಟಾಳ. ಹೌದು. ಮತ್ತ ಅವ್ರು 3 ಮಂದಿ ಹೋಗಿಬಿಟ್ಟಾರ. ಇಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನ ಯಾರಿಂದ ಹುಟ್ಟಿದವ್ರು ಮಾಡಕತ್ತಾರು? ಯಾರ ನಮ್ಮವ್ವನಿಂದ ಹುಟ್ಟಿದವ್ರು ಮಾಡತ್ತಾರ. ನಮ್ಮವ್ವನಿಂದ ಹುಟ್ಟಿದವ್ರು ಸೃಷ್ಟಿ ಸ್ಥಿತಿ ಲಯಗಳನ್ನ ಈಗ ಸದ್ಯಕ್ಕೆ ಮಾಡಕತ್ತಾರ. ಮತ್ ನಿಮ್ಮ ಅಪ್ಪಗಳು ಪುರಾರ್ಯಾಗ್ಯಾರ. ಮತ್ತೆ ಇವರು 3 ಮಂದಿ ಎಲ್ಲಾರು ಹೋಗ್ಯಾರ ಅಂತ ಹೇಳಿ ನಿಮ್ಮವರಿಂದ ಯಾರು ಹುಟ್ಟಿದ್ರು ಮುಂದಿನ ಪಾಳಕ್ಕೆ ಹೇಳ್ರಿ ಅಂತ ಮಾತೈತಿ ನಿಮಗ. ಹೇಳುತ್ತೈತಿ. ಅದಕ್ಕ ಗುರುಗಳಿಗೊಂದು ಮಾತು ಕೇಳಿದ್ದೆ ನಾವು. ಏನಪ್ಪಾ ಅಂತ ಕೇಳಿದ್ರ ಏನ್ ಕೇಳ್ರಿಪ್ಪ ಆಚಾರ್ನ? ನಾವ ಸರ್ ಏನ್ ಕೇಳಿದ್ರಪ್ಪ ಅಂತ ಕೇಳಿ ನಮ್ ಪಾಳ್ಯಕ್ ಬಂದ. ಏನ ನಾವ ನಿಜವಾದ ಹೆಣ್ಣಂದ್ರ ಪ್ರಕೃತಿ ಅಂದ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಸರ್ವ ಸೃಷ್ಟಿಗೆ ಮೊದಲಾದಲ್ಲ ಅಕ್ಕೆ ನಿಜವಾದ ಹೆಣ್ಣ ಅಂತ ನಾವ್ ಹೇಳಿದ್ದು. ಅವಾಗ ಅವ್ರ ಏನ್ ಹೇಳ್ತಾರ್ರಿಪ್ಪ? ಅವ್ರನ್ನೊಂದು ಮಾತು ಕೇಳಿದ್ದು ಅಜ್ಜಪ್ಪನ. ಏನ್ರಿಪ್ಪ? ನಿಮ್ಮವ್ರು ಯಾರ ಗಂಡಸರದಾರ ಹಿಂಗ ನಮ್ಮಂಗ ಈಗ ಏನ್ ಹೆಸರಿಟ್ಟ ಹಾಡಕ್ ಬಂದಾರ ಇವ್ರು ಯಾರದಾರ ಅಂತ ಹೇಳಂದಾಗ ಅವಾಗ ಏನ್ ಹೇಳ್ತಾರ್ರಿಪ್ಪ? ಪ್ರಕೃತಿ ದೇವಿ 1,00,000 ವರ್ಷ ತಪ್ಪ ಮಾಡ್ಯಾಳ. 1,00,000 ವರ್ಷ ತಪ್ಪ ಮಾಡ್ಯಾಳ. 1,00,000 ವರ್ಷ ತಪ್ಪ ಮಾಡ್ಯಾಳ. ನಮ್ಮ ಅಪ್ಪ ಬೇಕ ತಿಳ್ಕೊಂಡ ಅವೇನ ಗಂಡ ಸತ್ತೇಳಿ ತಪ್ಪ ಮಾಡ್ಲಿ ಏನ ತಪ್ಪ ಮಾಡ್ಲತ್ ನನ್ನ ಕೇಳ್ಯಾರ. ಅವ್ರ ಒಳ್ಳೆ ನೋಡ್ಕಲ್ಲಿ ಉಲ್ಟಾ ಕೇಳ್ತಾರ ಅವ್ರ ಅಜ್ಜಾರ. ಅವ್ರ ತಲೆ ಮಲು ಬಾಳ್ದ ತಮ್ಮ. ಬಾಳ ಮಲು ಹಾಕ್ತಾರ ಅವ್ರ ಅಜ್ಜಪ್ಪನ. ಮಲಿವ್ನಾಗ ಮಲು ಪರಕದವ್ರು ಬಾಳ ಚಂದ ಪರಕದವ. ಅವೇನ ಗಂಡಸದಾನೋ ಹೆಂಗಸದಾನೋ ಅಂತ ಮಾತು ಕೇಳ್ಯಾರ. ಮತ್ತ ಪುರಾಣದಾಗ ಬರ್ದಿಟ್ಟಾರ ಪರಮಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ನಪುಸಕ ಲಿಂಗನ ಹಸುರನ ದೇವರಲ್ಲ ಮನುಷ್ಯರಲ್ಲ ಮಾನವನಲ್ಲ ಅಂದಾರ. ಸರ್ ಇದಕ್ಕೇನು ಹೇಳ್ತೀರಿ ನೀವ? ಅದಕ್ಕೇನು ಹೇಳವ್ರ ಸರ? ನಿಮ್ಮವರ ಪುರಾಣದಾಗ ಬರ್ದಿಟ್ಟಾರ. ಏನಂತ ಬರ್ದಾರಿಪ್ಪ? ಹೆಣ್ಣು ಅಲ್ಲ ಗಂಡು ಅಲ್ಲ ನಪುಸಕ ಲಿಂಗನಲ್ಲ ಹಸುರನ ಮನುಷ್ಯರಲ್ಲ ಮಾನವನಲ್ಲ ಏನೋ ಅಲ್ಲ. ಒಟ್ಟ ಹೇಳ್ಬೇಕಂದ್ರ ಅವ ಏನೋ ಅಲ್ಲ ಅಂತ ಬರ್ದಿಟ್ಟಾರ. ಹೌದು. ಮತ್ತ ನೀವು ಪ್ರೂವ್ ಮಾಡ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪ್ಪ? ನಮ್ಮಪ್ಪ ನಿಜವಾದ ಎಂತವ ಗಂಡ ಮಗ ಇವನೇ ಗಂಡಸ. ನಿಜವಾದ ಗಂಡಸ ಅಂದ್ರ ಮೂಕೊಡ್ ಪರ್ಸತ್ತ ನೋಡ ಕಾಲಿ. ಯಾವ್ದ ನೀನ ಮಾತಾಡ ಅವನ್ ಜೋಡ. ಅಲ್ಲ ನೀ ನಾನಗರಕ ಹುಚ್ಚ ಸಿಗ್ದೈತಿ ಹೋಗ. ಅಲ್ಲ ಎಂತವ ನಿಜವಾದ ಗಂಡಸ ಅಂತೇಳಿ ನಿಮ್ಮ ಕಡೆ ಐತೇನಿ ಇಲ್ಲೋ? ಸಾರತಾರ ಬುಕ್ನ್ಯಾಗ ಕೊಡ್ಬೇಕಂತ ಅವ್ರತಾರ. ನಿಜವಾದ ಗಂಡಸ ಮೂಕೊಡ್ ಪರ್ಸ ತಾವತಾನ. ಅವಾಗ ಆಗಂಗಿಲ್ಲ ಬಿಡ. ಹೆಂಗ ಸಾಂಗಿದ? ಅದಕ್ಕ ನಿಮಗ ಇಲ್ಲ ಅಂದ್ರೆ ಹೇಳ್ರಿ. ಇಂಥವ ಒಬ್ಬ ನಿಜವಾದ ಗಂಡಸನವ ಆಗಿ ಹೋಗ್ಯಾನ. ಅದ ಪುರಾಣದಾಗ ಬರ್ದಿಟ್ಟಾರ. ಮತ್ತೆ ಇಂತಕ್ಕೆ ಹೆಣ್ಣು ಮಗಳು ನಿಜವಾದ ಹೆಣ್ಣು ಮಗಳು ಅಂತೇಳಿ. ಹೆಣ್ಣು ಮಗಳು ನಿಜವಾದ ಹೆಣ್ಣು ಮಗಳು ಅಂತ ಬರ್ದಾರ. ಪದ್ಮ ಪುರಾಣ ಭಾಗ 3 ಬಿಟ್ಟಿದನ. ಹೌದಿಲ್ಲ? ಹೌದು. ಸರಸುಡಿ ಕಲಾ ಅಂದ್ರೆ ಒಂದು ವಾದದ. ಏನಂದ್ರಿಪ್ಪ? ಹೌದಿಲ್ಲ? ಮುಂದಿನ ಪಾಳಕ್ ಬಂದು ಇದಕ್ಕೆ ಏನ ಮಾತಾಡ್ತಾರ ಮಾತಾಡ್ಲಿ. ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರಿ ಅವ್ರ. ಏನಂದ್ರಿಪ್ಪ? ಆ ಗಂಡ ಹಡಿಬೇಕಂತ ಆಶೀರ್ವಾದ ಮಾಡ್ಯಾರ ಭೂಮಿ ತಲೆ ಮೇಲೆ ಮಾಡ್ಯಾರು. ಅದಕ್ಕೆ ಗಂಡ ಮಗ ಹುಟ್ಟಿ ಬಂದಾನ. ಮತ್ತ ನೀವು ಹೆಣ್ಣು ಮಗಳು ಹುಟ್ಟಿ ಬಂದಾರೆ. ಹೆಣ್ಣು ಹಡಿಯಾಕತ್ತಾರೆ. ಹೆಣ್ಣು ಹಡಿಬೇಕಂತೇಳಿ ಯಾರ ಆಶೀರ್ವಾದ ಮಾಡ್ಯಾರು? ಯಾರ ಹಡ್ದಾರ ಅಂತ ಕೇಳ್ಯಾರ ನಮ್ಮನ್ನ. ಯಾರ ಹಡ್ದಾರ ಅಂತ ಕೇಳ್ಯಾರ ಅವ್ರು. ನಾವು ಹಡ್ದದ ನೋಡು. ಸರ್ ಹೇಳಿದ ಒಂದ್ ಮಾತ. ಏನ್ ಹೇಳುವ? ಬ್ರಹ್ಮವರ್ತ ಪುರಾಣ ಭಾಗ 18 ಸಟ್ ಗಲಗಲ್ಯಾರು ಬರ್ದಿರ್ತಕ್ಕಂತ ಪುರಾಣದಾಗ ಏನ್ ಬರ್ದಾರಿಪ್ಪ? ಸತ್ಯವಾನಗ ಸಾವಿತ್ರಿಗೆ ಒಟ್ಟೆ ಮಕ್ಳು ಇರ್ಲಿಲ್ಲ. ಹೌದ್. ಸತ್ಯವಾನಗ ಸಾವಿತ್ರಿಗೆ ಮಕ್ಳು ಇರ್ಲಿಲ್ಲ. ಅವ್ರಿಬ್ರು ಕೂಡ ದಿನನಿತ್ಯ ಏನ್ ಮಾಡ್ತಾರ? ಅಜ್ಜನಕಟ್ಟಿ ಊರಾಗ ರಂಗ ಸಿದ್ದೇಶ್ವರ ಹೋಗಿ ದಿನನಿತ್ಯ ದುಡಿತಿದ್ರ.
ಒಟ್ಟ ಯಪ್ಪ ನಮ್ಮ ಮಕ್ಕಳ ಕೊಡದ್ ದುಡಿತೀರ ಅವ್ರು ಇಬ್ರು ನನಗ ಮಕ್ಕಳ ಕೊಡ್ರತ್ ಬೇಡ್ತಿದ್ರ ಸತ್ಯವಾನ್ ಇದ್ದಾವ ಗಂಡ ಮಗನ ಬೇಡ್ತಿದ್ದ ಸಾವಿತ್ರಿ ಏನ್ ಬೇಡ್ತಾಳ ಸಾಕಿದ್ದಕ್ಕೆ ಹೆಣ್ಣು ಮಗಳ ಬೇಡ ಹೆಣ್ಣು ಮಗಳ ಬೇಡ್ತಿದ್ರ ನನಗ್ ಹೆಣ್ಣು ಬೇಕಾದ ಹಿಂಗ ಇಬ್ರು ಎಷ್ಟೋ ದಿನಗಳ ಕಾಲ ವ್ರತವನ್ನ ಮಾಡಿದ್ರ ವ್ರತ ಮಾಡ್ಯಾರ ಎಷ್ಟೋ ದಿನಗಳ ಕಾಲ ದೇವ್ರಿಗೆ ತಿಳ್ಕೊಂಡ್ರು ಹೌದಾ ಒಂದಾನೊಂದು ದಿನ ದೇವ್ರವ್ರಿಗೆ ಪ್ರತ್ಯಕ್ಷ ಆಗಿ ಹೇಳ್ತಾನ ಏನಂತ ಹೇಳ್ತಾನ ಇಬ್ರು ಬಹಳ ಪತಿವ್ರತ ಧರ್ಮದಿಂದ ಗಂಡ ಹೆಂಡತಿ ಸತ್ಯಪತಿ ಸಂಸಾರ ಬಹಳ ಚಂದ ಭಕ್ತಿಲಿ ತಿಳ್ಕೊಳಕತ್ತಾರ ನನಗ ತುಡುಕಾತಾರ ನಮಗ ನಿಮ್ಗೊಂದು ಮಗನ ಕೊಡ್ತನ ತಿಳ್ಕೊಂಡ ಕನಿಷ್ಠನಾಗ ಬಂದು ಹೇಳಿವಾದ ಅವಾಗ ಇಬ್ರಿಗೂ ಕೂಡಿ ಏನ್ ಹೇಳ್ಯಾನ್ರಿಪ್ಪ ಪರಮಾತ್ಮನ ಕಡೆ ಬೀಳಿದೇವ ಯಾರ ಸತ್ಯವನ್ನ ಬೀಳ್ಯಾನ ಗಂಡ ಮಗನ ಬೇಡಾಣ ಸಾವಿತ್ರಿ ಬೀಳಾಳು ಹೆಣ್ಣು ಮಗಳನ್ನ ಆದ್ರ ಬಂದು ಹೇಳಿ ಆಕಾಶವಾಣಿ ಹೇಳಿಗಿದ್ದು ಏನಾಗಿದೆ ಏನ ಗರ್ಭ ಧರಿಸಿದ ನಂತರ ಸಾವಿತ್ರಿಗೆ ಮೊದಲು ಹೆಣ್ಣು ಮಗನ ಹುಟ್ಟಿ ಬಂದದ ಹೆಣ್ಣು ಮಗಳು ಹುಟ್ಟ್ಯಾಳ ಮಗನೊಟ್ಟಿಲಿ ಹೆಣ್ಣ ಹುಟ್ಟ್ಯಾದ ಹಿಂಗ ದೇವರ ಆಶೀರ್ವಾದದಿಂದ ಮೊದಲು ಆಶೀರ್ವಾದ ಮಾಡಿದಕ್ಕಾಗಿ ಮೊದಲು ಹೆಣ್ಣು ಮಗಳು ಹುಟ್ಟಿ ಬಂದದ ಹೌದಾ ಅವ್ರ ಮನ್ಯಾಗ ಒಟ್ಟೆ ಪುತ್ರ ಸಂತಾನ ಇರ್ಲಿಲ್ಲ ಮೊದಲು ಹುಟ್ಟಿ ಬಂದಿದ್ದ ಹೆಣ್ಣು ಮಗಳ ಆಶೀರ್ವಾದದಿಂದ ಹುಟ್ಟಿ ಬಂದದ ಹೌದ ಗುರುಗಳು ಕೇಳಕತ್ತಾರ ನಮ್ಮನ್ನ ಕೇಳತಾರ ಗಂಡ ಮಕ್ಕಳು ಹಡಿಬೇಕಾದ್ರ ಆಶೀರ್ವಾದ ಮಾಡ್ಯಾರ ಹಡದಾರ ನೀವು ಹೆಣ್ಣು ಹುಟ್ಟಬೇಕಾರ ಯಾರ ಆಶೀರ್ವಾದ ಐತೆ ಕೇಳ್ಯಾರಿಪ್ಪ ಹೌದಲ್ಲ ಆಶೀರ್ವಾದ ಆಗೈತೆ ಇಲ್ಲೋ ಅಂತ ಕೇಳ್ಯಾರ ನೋಡ ಇಟ್ಟೆಲ್ಲ ಗಂಡ ಮಗನ ಹಡ್ಲಿತ್ತ ಆಶೀರ್ವಾದ ಮಾಡ್ಯಾರ ಹೆಣ್ಣು ಮಗ ಹುಟ್ಲಿತ್ತು ಆಶೀರ್ವಾದ ಮಾಡ್ಯಾರ ಆದ್ರ ಮೊದಲು ಹುಟ್ಟಿ ಬಂದಿದ್ ಹೆಣ್ಣು ಮಗನ ಹುಟ್ಟಿ ಬಂದೈತಿ ಭೂಮಿ ತಲೆ ಮೇಲೆ ಅಲ್ಲಿ ನಿಮ್ಮ ಅಪ್ಪ ಗಂಡ ಮಗ ಹುಟ್ಟಬೇಕಾಗಿತ್ತು ಪರಮಾತ್ಮನ ಆಶೀರ್ವಾದ ಮಾಡ್ಯಾನಂದ ಮೇಲೆ ಪರಮಾತ್ಮನ ಆಶೀರ್ವಾದದಿಂದ ಸತ್ಯವನ ಗಂಡ ಹುಟ್ಟಬೇಕಾಗಿತ್ಲ ಅಲ್ಲಿ ಹೆಣ್ಣು ಯಾಕೆ ಹುಟ್ಟಿತ್ತ ಯಾಕೆ ಹುಟ್ಟಲಿಲ್ಲ ಅಂತ ಏನ್ ಇತ್ತು ಏನು ಇಲ್ಲ ಅಂದೆ ಇಲ್ಲೋ ಹೆಂಗೋ ಅದಕ್ಕ ಅವ್ ಕುಬ್ಸ ಮಾಡಿಸ್ಬೋದು ಆ ಸುದ್ದಿ ಬೇರೆ ಐತಿ ನೀವು ಮೊಗಲಾಗ ಬಂದ್ರ ನಾ ಕುಬ್ಸ ಮಾಡಿಸ್ಬೇಕಿ ನೀವು ಮೊಗಲಾಗ ಬರ್ಲಿಕ್ಕೆ ಹೆಂಗ್ ಕುಬ್ಸ ಮಾಡಿಸ್ಬೋದು ಅಜಪ್ಪನ ಕುಬ್ಸ ಅನ್ನಕತ್ತಾರ್ರಿ ಹೆಣ್ಣು ಮಗಳ ಬಸವಂತಿಯಾಗಿರ್ತಾಳ ಹೊಟ್ಟಿಲಿ ಇರ್ತಾಳ ಅಕ್ಕಿಗೂ ಕುಬ್ಸ ಮಾಡ್ತಾರ ಮತ್ತ ಮಗಲಾಗ ಕೂತಿ ಇವ್ರನ್ನ ಕುಬ್ಸ ಮಾಡ್ತಾರಲ್ಲ ಇವ್ರ ಏನು ಹೊಟ್ಟಿಲಿ ಇದಾರ್ಥ ಕುಬ್ಸ ಮಾಡ್ತಾರೋ ನಾಂದ ಹೊಟ್ಟಿ ಬಂದಿರ್ತೈತೆ ಕುಬ್ಸ ಮಾಡ್ತಾರ ಇವ್ ಮಗಲಾಗ ಬಂದ್ ಕೂತಿರ್ತಾರಲ್ಲ ಮತ್ ನೀನ್ ಏನ್ ಮಾಡಿರ್ತಾರ ಅವ್ನ ಕುಬ್ಸ ಎದಕ್ ಮಾಡ್ತಾರ ಅಂತನ ಹೇಳ್ತಾರ ಮುಂದಿನ ಪಾಳಕ್ ಹೌದಿಲ್ಲ ಒಂದ ಹೇಳಂಗ ಹೇಳ್ತಾರ ಬಾರಿ ಶಾನ್ಯಾರ್ದಾರ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹೆಂಗ್ರಿಪ್ಪ ತಾಯಿ ಹೆಚ್ಚ ಮಾಡ್ಕೊಂಡಿರ್ತಕ್ಕಂತ ಮಡದ ಹೆಚ್ಚ ವಾದವನ್ನ ಮಾಡ್ಲಿಕ್ಕೆ ಬಂದೇವ ಹೌದಾ ಅದಕ್ಕೆ ಮಡದೆ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಎಷ್ಟೋ ಮಂದಿ ಹಿಂದ ಆಗಿ ಹೋಗ್ಯಾರ ಮಹಾನ್ ಮಹಿಳೆಯರ ಆಗ್ಯಾರ ಗಂಡನ ಸೇವಾ ಮಾಡ್ಯಾರ ಹೇಮರೆಡ್ಡಿ ಮಲ್ಲಮ್ಮ ಗಂಡ ಹುಚ್ಚಿದ್ರು ಸಹಿತ ಬಾಳ ಹುಚ್ಚವ ಗಂಡ ಹುಚ್ಚಿದ್ರು ಸಹಿತ ಮೆಚ್ಚಿ ಬಾಳೆ ಮಾಡಿ ಸಾಕ್ಷಾತ್ ಶಿವನನ್ನ ಧರಣಿಗೆ ತಂದಾಳ ಇಂಥ ಪವಾಡಗಳನ್ನ ನಮ್ಮ ಹೆಣ್ಣು ಮಕ್ಳು ಮಾಡಿ ಹೋಗ್ಯಾರ ಅದೇ ತರನಾಗಿ ಕಡ್ಲಿ ಮಟ್ಟಿ ಕಾಶಿಬಾಯಿ ಏನ್ ಮಾಡ್ಯಾಳಮ್ಮವ ತನ್ನ ಶೀಲವನ್ನ ಕಾಪಾಡೋಗೋಸ್ಕರ ಹರಿದಿರ್ತಕ್ಕಂತ ಮಗನ ಬಿಟ್ಟು ಕೊಟ್ಲಕರೆ ಬಿಟ್ಟು ಪಟ್ಟಾಳ ತನ್ನ ಶೀಲವನ್ನ ಬಿಟ್ಟು ಕೊಟ್ಟಿಲ್ಲ ಅಂತ ಮಹಾನ್ ಮಹಿಳೆಯರ ಆಗಿ ಹೋಗ್ಯಾರ ಹಿಂದ ಹೋಗ್ಯಾರಿಪ್ಪ ಹೌದಿಲ್ಲ ಸೈರಾ ಅಂತಕ್ಕಂತ ದೇವಿ ಗಂಡಗ ಕುಷ್ಠರೋಗಿತ್ತು ಆದ್ರೂ ಅವಾಗ ಇನ್ನೊಬ್ಬಕ್ಕಿ ಮ್ಯಾಲ ಮನಸ್ಸಾಗಿತ್ತು ಇನ್ನೊಬ್ಬಕ್ಕಿ ಮ್ಯಾಲ ಮನಸ್ಸು ಮಾಡಿದ್ದ ಮೈಯಾಗ ಕಿವ ರಕ್ತ ಸೋರಾಕತ್ತದ ಕೆಟ್ಟ ಹೊಲಸು ನಾರ್ತಿದ್ದೀವ ಆದ್ರೂ ಸಹಿತ ಬಂದು ಹೆಂಡತಿ ಮುಂದೆ ಹೇಳ್ತಾನ ಏನಂತ ಹೇಳ್ತಾನ್ರಿಪ್ಪ ನನಗೆ ಹಿಂಗ ಹೋಗಕ್ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳ ಭೇಟಿಗ್ಯಾಳ ಬಹಳ ಸುಂದರದಾಳ ಅಕ್ಕಿ ಮ್ಯಾಲ ನನ್ನ ಮನಸ್ಸಾಗ್ಯದ ಹೆಂಗಾದ್ರ ಮಾಡಿ ಅಕ್ಕಿ ಜೋಡಿ ಒಂದು ದಿವಸ ನಾ ಭೋಗ ಕೊಡ್ಬೇಕು ಕಾಲ ಕಳಿಬೇಕಂತ ಹೆಂಡತಿ ಮುಂದೆ ಬಂದು ಹೇಳಿದಾಗ ಏನ್ ಹೇಳ್ತಾರ್ರಿಪ್ಪ ಪತಿವ್ರತ ಹೆಣ್ಣು ಮಗಳ ಗಂಡನ ಮೇಲೆ ಭಕ್ತಿ ಇಟ್ಕೊಂಡು ಗಂಡನ ದೇವರ ಗಂಡನ ಸರ್ವಸ್ವ ಗಂಡನ ಬಿಟ್ರೆ ನನಗೆ ಮತ್ತಾರ ಗತಿ ಇಲ್ಲ ಗಂಡ ಸರ್ವಸ್ವ ಗಂಡದ ಕುಷ್ಠರೋಗ ಹತ್ತಿ ಸಾಯಾಕದ್ರು ಸಹಿತ ಗಂಡನ ಸೇವನ ಮಾಡ್ಬೇಕಂತ ತಿಳ್ಕೊಂಡ ಹತ್ತಿರ ಊರಾಗಿರ್ತಕ್ಕಂತ ಸೂಳಿ ಮನೆಗೆ ಹೋಗಿ ಅಂಗಳವನ್ನ ಸಾರಿಸಿ ರಂಗೋಲಿ ಹಾಕಿ ಹಿಂಗ ಪ್ರತಿನಿತ್ಯ 3 ದಿನಗಳ ಕಾಲ ಸೇವಾ ಮಾಡಿದಾಗ ಏನಾದ್ರಿಪ್ಪ ಆ ಊರಲ್ಲಿ ಇರ್ತಕ್ಕಂತ ಸೂಳಿ ವಿಚಾರ ಮಾಡ್ತಾಳ ಏನಂತ ನಾ ನೋಡಿದ್ರೆ ಈ ಊರಲ್ಲಿ ಕೆಟ್ಟ ಸೂಳಿ ನಾನು ಊರಿಂದ ಹೊರಗಿಟ್ಟಾರ ನನ್ನ ಮನೆಗೆ ಬರೋರು ಬರೇ ಪರಪುರುಷರೇ ಗಂಡ ಮಕ್ಕಳು ಅಷ್ಟೇ ಬರ್ತಾರ ಮತ್ತ ನನ್ನ ಮನೆಗೆ ಬಂದ ಅಂಗವನ್ನು ಸಾರಿಸಿ ರಂಗೋಲಿ ಹಾಕಾಕತ್ತಾಳ ಹೆಣ್ಣು ಮಗಳ ಅಂತ ಪತಿವ್ರತ ಹೆಣ್ಣು ಮಗಳು ಯಾರಿರ್ಬಹುದು ಅಕ್ಕಿಗೆ ನನ್ನಿಂದ್ರ ಏನ ಆಗಬಹುದು ಅಂತ ತಿಳ್ಕೊಂಡು ವಿಚಾರ ಮಾಡಿ ಮತ್ತ 3ನೇ ದಿನ ಕಾಲ ಹೆಂಗ ಈಗ ಸೈರಾದೇವಿ ಹೋಗಿ ಅಂಗಳವನ್ನ ಸಾರಿಸಿ ರಂಗೋಲಿ ಹಾಕ್ತಿರ್ತಾಳ ಹಾಕಿ ಹೇಳೋ ಸಮಯದಾಗ ಸೂಳಿ ಬಂದ ಕೈ ಹಿಡಿದು ಕೇಳ್ತಾಳ ಏನಂತ ಕೇಳ್ತಾರಿಪ್ಪ ತಾಯಿ ನನ್ನ ಮನೆ ಬಂದ 3 ದಿನಗಳ ಕಾಲ
ಆತ ಅಂಗಳವನ್ನು ಸಾರಿಸಿ ರಂಗೋಲಿ ಹಾಕಾಕತ್ತದಿ ಹಾ ಹಾ ನನ್ನಿಂದ ನಿನಗೆ ಏನ್ ಆಗ್ಬೇಕಾಗೈತೆ ಅಂತ ಕೇಳಿದಾಗ ನನ್ನಿಂದ ನಿನಗೆ ಏನು ಬೇಕಾಗ್ಯದ ಕೇಳ್ತಾಳ ತಾಯಿ ಒಂದು ಮಾತದ ನಡೆಸಿಕೊಡ್ತಿ ಅಂತ ಕೇಳಿದ್ಲು. ಕೇಳ್ಯಾಳ ಏನಂತ ಅವಾಗ ಸೈರಾದೇವಿ ಹೇಳ್ತಾಳ ಸುಳಿ ಮುಂದ, ಏನ್ ಹೇಳ್ತಾರಿ ನನ್ನ ಗಂಡಗ ಕುಷ್ಠರೋಗದ ಹಾ ಕೋಸ್ರೋಗತೈತಿ ಮೈ ಮೇಲೆಲ್ಲ ಕಿವ್ವ ರಕ್ತ ಸೋರಾಕತ್ತದ, ಕೆಟ್ಟ ಹೊಲಸು ನಾರಾಕತ್ಯಾನ ಆದ್ರೂ ನಿನ್ನ ಮೇಲೆ ಮನಸ್ಸು ಮಾಡ್ಯಾನ. ಹಾ ನೀ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳದ ನಿನ್ನ ಮೇಲೆ ಮನಸ್ಸು ಮಾಡ್ಯಾನ. ಹಾ ಹೆಂಗಾದ್ರೂ ಮಾಡಿ ನಾನು ಜೋಡಿ ಒಂದು ದಿನ ಭೋಗ ಕೂಡ ಅಂತ ಹೇಳಿದಾಗ ನೋಡು ಒಬ್ಬ ಹೆಣ್ಣು ಮಗಳ ಹಾ ಹಾ ಮಾಡ್ಕೊಂಡಿರ್ತಕ್ಕಂಥ ಗಂಡನನ್ನು ನನಗೆ ಬಿಟ್ಟು ಕೊಡಾತಿದೆ ಅಂದ್ಮೇಲ ನಿನ್ನಂತ ಪತಿವೃತ್ತ ಹೆಣ್ಣು ಮಗಳು ಈ ಭೂಮಿ ತಲೆ ಮೇಲೆ ಯಾರು ಇಲ್ಲ. ನಿನ್ನ ಗಂಡನನ್ನು ಕರ್ಕೊಂಡು ಬಾ, ಇವತ್ತೊಂದು ದಿವಸ ನಾ ಭೋಗ ಕೂಡ ಅವ್ನ ಜೋಡಿ ಅವನಿಗೆ ಏನ್ ಬೇಕು ಸುಖ ಕೊಟ್ಟು ಕಳಿಸ್ತಾನ ಅಂದಾಗ ಸೈರಾದೇವಿ ಮನೆಗೆ ಹೋಗಿ ಗಂಡಗೆ ಕುಷ್ಠರೋಗ ಹತ್ತಿತ್ತು. ನಡಿಲಾಕ ಬರಲ್ಲ ಅಂತ ಗಂಡನ ಹೆಗಲ ಮೇಲೆ ಹೊತ್ಕೊಂಡು ಬರುವಂತ ಸಮಯದಾಗ ಏನಾದ್ರಿಪ್ಪ ದಾರಿ ಒಳಗ ಮಾಂಡವ ಮುನಿ ತಪ ಮಾಡಕ್ ಮಾಡತ್ತಿದ್ದ ಈ ಹೊತ್ಕೊಂಡು ಬರುವಂತ ಕಾಲ ತಪ ಮಾಡುವಂತ ಮುನಿಗೆ ಕಾಲ ಬಡ್ದು ಕಾಲ ಓದಿದ್ದು ಬಡ್ದು ಓದಿರ್ತಕ್ಕಂಥ ಕಾಲ ಬಡದಾಗ ಮಾಂಡವ ಮುನಿ ಶ್ರಾಪ್ ಕೊಟ್ಟು ಬಿಟ್ಟ. ಏನಂತ ಕೊಡ್ತಾನ್ರಿಪ್ಪ ನಾ ನೋಡಿದ್ರು ತಪ ಮಾಡಕತ್ತಾನೆ. ನಾ ತಪ ಮಾಡುವಂತ ಸಮಯದಾಗ ನನಗ ಕಾಲ ಬಡಿಸಿ ಅಂದ್ಮ್ಯಾಲ ಹೊತ್ತಿರದಾಗ ನಿನಗ ಮರನಾಗ್ಲ ತಿಳ್ಕೊಂಡು ಶ್ರಾಪ್ ಕೊಟ್ಟ. ಇಲ್ಲಿ ನೋಡ್ರ ಸುಳಿ ಜೋಡಿ ಭೋಗ ಕೊಡ್ಬೇಕಂತ ಹೆಣ್ದು ಹೊತ್ಕೊಂಡ್ ಹೊಂಟಾಳ ಗಂಡನ ಹೊತ್ಕೊಂಡ್ ಹೊಂಟ. ಆದ್ರ ಗಂಡ ಸಾಯ್ಲತ್ತ ಮಾಂಡವ ಮುನಿ ಶ್ರಾಪ್ ಕೊಟ್ಟ. ಚಿಂತೆ ಹತ್ತಿತ್ತು. ನಾನ್ ನಾವು ವಿಚಾರ ಮಾಡಿದ್ಲ, ಹೌದ್ ನೋಡು ನನ್ನ ಪತಿವ್ರತ ಧರ್ಮ ಹಿಂಗ ಉಳಿಬೇಕಾದ್ರ ನನ್ನ ಗಂಡ ನನ್ನ ಜೋಡಿ ಇರ್ಬೇಕಾದ್ರ ನನ್ನ ಗಂಡನ ಆಸೆ ಈಡೇರ್ಬೇಕಾದ್ರ ಒಟ್ಟ ಹೊತ್ತಿರಬಾರ್ದಾಗ ಮಾಡ್ಬೇಕಾದ್ರೆ ಒಟ್ಟ ಸೂರ್ಯನ ಬಂದ ಮಾಡ್ಬೇಕಂತ ತಿಳ್ಕೊಂಡ 3 ದಿನದ ಕಾಲ ಸೂರ್ಯನ್ ತಿರ್ಬ್ಯಾಳ. ಒಟ್ಟ ಹೊತ್ತ ಏರಿಲ್ಲ, ಕತ್ಲ ಕವದ್ ಬಿಟ್ಟದ. ಯಾಕಂದ್ರ ಮಾಂಡವ ಮುನಿ ಶ್ರಾಪ್ ಅದ ಹೊತ್ತೇರ ಗಂಡ ಸಾಯ್ತಾನು. ಒಟ್ಟ ಹೊತ್ತ ಏರಬಾರ್ದು ತಿಳ್ಕೊಂಡು ಶ್ರಾಪ್ ಕೊಟ್ಟಾಳ. ಗಂಡನ ಸಲುವಾಗಿ ನಾವು 3 ದಿನದ ಕಾಲ ಸೂರ್ಯನ್ ತಿರ್ಬ್ಯಾಳ. ಒತ್ತ ಇವತ್ತು ಗಂಡನ ಶ್ರೇಷ್ಠ ಹಾಡಕ್ ಬಂದಾರಿ. ನಿಮ್ಮ ಗಂಡ ಮಕ್ಕಳಿಗೆ ಹೆಂಡತಿ ಸಲುವಾಗಿ ಸೂರ್ಯನ್ ತಿರ್ಬ್ಯಾರು. ಇವ್ರು ಒಂದ್ ಹಾಲು ಹೊಂಟಿತ್ಲ ನಾಯಿ ಅದನ್ನ ತರಬಣ್ಣ ಸೂರ್ಯ ಅಂತ ಏನಾರ ಹೆಂಡತಿ ಸಲುವಾಗಿ ನಿಮ್ಮ ಗಂಡ ಮಕ್ಕಳು ಏನಾರ ಪವಾಡ ಮಾಡಿದ್ರ ಏನಾದ್ರ ಅಂತ ಚರಿತ್ರೆ ಮಾಡಿದ್ರ ಮುಂದಿನ ಬಳಕ ಹೇಳಿ ಗಂಡ ಹೆಚ್ಚು ಮಾಡ್ರನು ಅಂತ ಮಾತು ಹೇಳಿ ಹೌದಿಲ್ಲ. ಯಾಕಪ್ಪ ಅಂತ ಕೇಳಿದ್ರ ಬಾಳ ಶಾನ್ಯಾರ್ದಾರ ಪಂಡಿತರದಾರ ಆ ಗಂಡ ಹೆಂಗ್ ಹೆಚ್ಚ ಅನ್ನುವಂತ ವಾದ ಮಾಡಕ್ ಬಂದಾರ ಹೌದಿಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂದ್ರ ತಾಯಿ ಹೆಚ್ಚ ಮಾಡ್ಕೊಂಡಿರ್ತಕ್ಕಂತ ಮಡದಿ ಹೆಚ್ಚ ಇದ್ರ ಮನಿ ಐತಿ, ಇಲ್ಲಂದ್ರ ಅದು ಸ್ಮಶಾನ ಅಂತ ಬರ್ದಿಟ್ಟಾರ ಪುರಾಣದಾಗ. ಚಾ ತೊಂಬರಿ ಒಟ್ಟು ಹಾಡಾರ್ಗೆ ಇರ್ಲಿ ತರ್ತಾರಗಪ್ಪ. ಹೌದಿಲ್ಲ ಜಪ್ಪನ ಹೆಣ್ಣು ಮಕ್ಕಳಾಗಿ ಹುಟ್ಟು ಬಂದ ಮೇಲೆ ಇಂತಿಂತ ಪವಾಡಗಳನ್ನ ಮಾಡ್ಯಾರ. ಅದಕ್ಕ ಇವತ್ತಿನ ದಿವಸ ಹೆಣ್ಣು ಮಕ್ಕಳು ಇದ್ರನ ಜಗತ್ತದ, ಹೆಣ್ಣು ಮಕ್ಕಳು ಇದ್ರನ ಮನಿ ಅದ. ಜಗತ್ತಿನ ನೋಡಿ ಎಲ್ಲಾರು ಹೆಣ್ಣು ಮಕ್ಕಳು ಇದ್ರ ಜಗತ್ತು ನಡ್ದದ ಹೌದಿಲ್ಲ. ನಾವ್ ಹೇಳಿದ ಇದೇ ಒಂದು ಮಾತು ಗುರುಗಳಿಗೆ, ಏನ್ರಿಪ್ಪ ಹೆಣ್ಣು ಮಕ್ಕಳು ಒಬ್ಬಕ್ಕೆ ಹೆಣ್ಣು ಮಗಳು ಇದ್ರೆ 10 ಮಂದಿ ಗಂಡು ಮಕ್ಕಳಿಗೆ ಸಮಾಧಾನ ತಿಳಿದ್ ನಾವು. ಅಜ್ಜಾರ್ ಏನ್ ಹೇಳ್ತಾರ್ರಿಪ್ಪ? ಅಜ್ಜಾರ್ದ ಅಜ್ಜಾರ್ ಅಲ್ಲ, ಅಜ್ಜಾರ್ ಹೇಳತ್ತಾರ. ಅವ್ರ ಹೆಂಗ ಗಂಡು ಮಕ್ಕಳನ್ನ ಎಲ್ಲಾರು ಗಂಡು ಹುಟ್ರನ್ನ ಎಲ್ಲಾರು ಶುಭ ಅಂತಾರ. ಮತ್ತೆ ಹೆಣ್ಣು ಹುಟ್ರಿ ಎಲ್ಲಾರು ಯಾಕ ಶುಭ ಅಶುಭ ಅಂತಾರ ಅನ್ನುವಂತ ಮಾತು ಕೇಳ್ಯಾರ. ಅವ್ರ ನಮ್ಮನ್ನ ಬರೋಬರಿ ಅದಾವ್ರ. ಯಾಕಪ್ಪ ಅಂತ ಕೇಳಿದ್ರ ಹೆಣ್ಣು ಒಂದು ಹುಟ್ಟಿದ್ರ ಹುಣ್ಣು ಹುಟ್ಟಿದಂಗ ಅಂತ ಹಿಂದ ಶಾಸ್ತ್ರ ಅದ. ಯಾಕಂದ್ರ ಹೆಣ್ಣು ಮಗಳನ್ನ 18 ವಯಸ್ಸ ತಕ್ಕ ಬೆಳೆಸ್ಬೇಕ. 9 ತಿಂಗಳ ಹೊತ್ತ 18 ವರ್ಷ ತಕ ಬೆಳೆಸಿ ಇನ್ನೊಬ್ರ ಮನೆಗೆ ಬಿಟ್ಟು ಕೊಡ್ಬೇಕ. ಅದ ಲುಂಗಲಾರ್ದಂತ ತುತ್ತಾಗಿ ಬಿಡ್ತದ ತಾಯಿ ತಂದೆಗೆ. ಹೌದು ಅದಕ್ಕಾಗಿ ಮಾತು ಹೇಳ್ಯಾರ. ಗಂಡ ಮಕ್ಕಳು ಹಂಗಲ್ಲ, ಏನಿಲ್ಲ ಹಡದಿರ್ತಲ್ಲ, ಇಲ್ಲಿ ಹುಟ್ಟಿರ್ತಾರಲ್ಲ ಅವ್ರ ಸಾಹಿತ್ಯಕ ನಮ್ಮ ಜೋಡಿನ ಅವ್ರ ತಾಯಿ ತಂದೆ ಸೇವಾ ಮಾಡ್ಲಿಕ್ಕೆ ಇಲ್ಲ, ಮಾಡ್ದಿತ್ತಂದ್ರ ಇಲ್ಲ. ನಮ್ ಸಾವಾಕನ್ ಹೆಂಗೈತಿ ಗೊತ್ತೈತನ, ಈಕಿನ ಒಟ್ಟ 18 ವರ್ಷ ತಕ ಬೆಳೆಸಿ ಇವನ್ ಮನೆಗ್ ಕಳ್ಸೋದೈತಿ. ಅದಕ್ಕ 18 ವಯಸ್ಸ ತಕ ತಂದೆ ತಾಯಿ ಹುಟ್ಟಿರ್ತಕ್ಕಂತ ಹೆಣ್ಣು ಮಗಳನ್ನ ಜಾಕಿ ಮಾಡ್ತಾರ. ಪ್ರಾಯಕ್ಕೆ ಬಂದ ಮ್ಯಾಲ ಮದುವೆ ಮಾಡಿ ಕೊಡ್ತಾರಲ್ಲ, ಅದಕ್ಕಾಗಿ ಅದನ್ನ ನುಂಗ್ಲಾರ್ದಂತ ತುತ್ತಾಗ್ತದ ತಾಯಿ ತಂದಿಗೆ. ಅದಕ್ಕಾಗಿ ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟಿದಂಗ ಅದಕ್ಕ ಹಿಂಗ ಪುರಾಣದಾಗ ಬರ್ಕೊಂಡು ಬಂದಾರ, ಹಿರಿಯರು ಮಾತಾಡ್ಕೊತ ಬಂದಾರ. ಅದಕ್ಕೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರ ಏನ್ರಿಪ್ಪ, ಹೆಣ್ಣ ಹೆಚ್ಚದ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿನ ಹೆಚ್ಚ ಹಡ್ದಿರ್ತಕ್ಕಂಥ ತಾಯಿನ ಹೆಚ್ಚ ಅನ್ನುವಂತ ವಾದ
ಐತಿ ಇವತ್ತು ನಮ್ಮದದ. ಹೌದು. ಅದಕ್ಕೆ ಅವ್ರ ಕೇಳಿರ್ತಕ್ಕಂತ ಪ್ರಶ್ನೆಗಳಿಗೆ ಎಲ್ಲಾ ಉತ್ತರ ಕೊಟ್ಟಂಗ ಆಗ್ಯದ ಜಪ್ಪಣ್ಣ. ಆಗ್ಯಾವ್ರಿಪ್ಪ. ಅದಕ್ಕೆ ಇನ್ನೊಂದು ಘರ್ಷಣೆ ಹೆಂಗೈತಿಪ್ಪ ಅಂತ ಕೇಳಿದ್ರ ಹೆಂಗದಾರಿಪ್ಪ? ಅಗಳದ ಘರ್ಷಣೆದ ಉತ್ತರ ಹೇಳಿಲ್ಲ ಗುರುಗಳ. ಹೇಳಿಲ್ಲ. ಈಗ ಇನ್ನೊಂದು ಘರ್ಷಣೆ ಹೆಂಗೈತಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಎಷ್ಟು ಕೊಡ ಗಟ್ಟಿ ತುಪ್ಪ. ಎಷ್ಟು ಕೊಡ ಎಷ್ಟು ಗಟ್ಟಿ ತುಪ್ಪ? ಗಟ್ಟಿ ತುಪ್ಪ ದಾನ ಮಾಡ್ರ ಉತ್ತಮ ಪಕ್ಷ ಅಂತಾರು. ಉತ್ತಮ ಪಕ್ಷ ಅಂತಾರು ಅಂದ್ರ ಗಟ್ಟಿರ್ತಕ್ಕಂತ ತುಪ್ಪ. ಹೌದ್. ಎಷ್ಟು ಕೊಡ ನಾವು ದಾನ ಮಾಡಿದ್ರ ಈಗ ನೋಡಿ, ಈಗ ಜಕ್ಕನವ್ರ ಸದ್ಭಕ್ತರ ಹೌದು ಎಷ್ಟೋ ಜನರಿಗೆ ಇಲ್ಲಂದ್ರ ಒಂದು 1000 ಮಂದಿ ಊಟಕ್ಕೆ ಹಾಕ್ಯಾರ. ಊಟಕ್ಕೆ ಹಾಕ್ಯಾರ. ಅವ್ರಿಗೆ ಅನ್ನ ದಾನ ಮಾಡಿದ ಪುಣ್ಯ ಅದ. ಪುಣ್ಯ ಅದ. ಹೌದಿಲ್ಲ? ಇಲ್ಲಿ ಇವತ್ತ ನಮ್ಮಲ್ಲಿ ಸತ್ಸಂಗ ನಡ್ಸ್ಕೊಂಡು ಕೂತಾರ. ಇದು ಜ್ಞಾನದ ಅಮೃತದ. ಇದ ಜ್ಞಾನವನ್ನು ಉಣ್ಬರ್ಸತ್ತಾರ. ಇದ್ರದ್ದು ಅವ್ರಿಗೆ ಫಲ ಸಿಗ್ತದ. ಹಿಂಗ ಎಷ್ಟು ಕೊಡ ಗಟ್ಟಿ ತುಪ್ಪ ದಾನ ಮಾಡಿದ್ರ ಉತ್ತಮ ಪಕ್ಷ ಕರಿತಾರೋ ಅನ್ನುವಂಥದ್ದು ನನ್ನ ಘರ್ಷಣೆ ಅದ. ಸರ್ಜುಡಿ ಕಲಾವಂದ್ರ ಬಂದ್ರ ಹೇಳ್ರಿ, ಬರ್ಲಿಕ್ಕೆ ಈ ಕಡೆ ಕೇಳ್ರಿ, ಇರ್ಲಿಲ್ಲ ಅಂದ್ರೆ ನಮ್ಮನ್ನ ಕೇಳ್ರಿ ಅನ್ನುವಂತ ಮಾತು ಹೇಳಿ. ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹೆಂಗ್ರಿಪ್ಪ ಪ್ರಕೃತಿ ದೇವಿಯಿಂದ ಏನೇನೋ ಹುಟ್ಟ್ಯಾರ, ಯಾರು ಹುಟ್ಟ್ಯಾರ ಅನ್ನುವಂತ ಮಾತು ಸರ್ಜುಡಿ ಕಲಾವಂತರ ಕೇಳ್ಯಾರ. ಪ್ರಕೃತಿಯಿಂದ ಸಿದ್ಧಾಂಬಿಕಾ ದೇವತೆ ಹುಟ್ಟಿ ದೇವತೆಗಳನ್ನ ಉದ್ಧಾರ ಮಾಡ್ಯಾಳ. ಸೂರ್ಯ ಚಂದ್ರ ಬೆಳಗ್ಬೇಕಾರ ನಮ್ಮ ದೇವಿಯಿಂದ ಬೆಳಗಾಕತ್ಯಾರ. ಪಶು ಪಕ್ಷಿ ಪ್ರಾಣಿಗಳ ಹಾರಾಡಬೇಕಾರ ಈ ಹೆಣ್ಣಿನಿಂದ ಹಾರಾಡಕತ್ಯಾವ. ಗಿಡ ಗಂಟಿ ಇವು ಚಿಗಿಬೇಕಾದ್ರೂ ಸಹಿತ ಹೆಣ್ಣಿಂದ ನಮ್ಮವ್ವ ಹೆಣ್ಣಿನಿಂದ ಇವೆಲ್ಲ ಚಿಗ್ತಾವ ಅನ್ನುವಂತ ಮಾತನ್ನ ಹೇಳಿ ಸರ್ಜುಡಿ ಕಲಾವಂತರಿಗೆ. ಅದೇ ತರನಾಗಿ ನನ್ನವ್ವ ಹೆಣ್ಣ ಮಗಳ ಹುಟ್ಟಿದ ತಕ್ಷಣ ತಪಸ್ಸು ಮಾಡಕ್ ಹೋಗ್ಯಾಳ. ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ವೇದಗಳನ್ನ ಓದಿ ವೇದವತಿ ಅನಿಸ್ಕೊಂಡು ಜಗತ್ತಿನ ತುಂಬ 4 ವೇದಗಳನ್ನ ಮಾಡಿಬಿಟ್ಟಾಳ ನನ್ನ ತಾಯಿ. ಆಕಿ ವೇದವತಿ. ಇಂಥ ಪವಾಡಗಳನ್ನ ನಮ್ಮ ಹೆಣ್ಣು ಮಕ್ಕಳು ಮಾಡ್ಯಾರ. ಸರ್ಜುಡಿ ಕಲಾವಂದ್ರ ಇವತ್ತು ಗಂಡ ಮಕ್ಕಳನ್ನ ಹೆಚ್ಚನಾಕ್ ಬಂದಾರಿ. ಅವ್ರು ಯಾರ ಹುಟ್ಟಿದ ತಕ್ಷಣ ತಪ ಮಾಡಕ್ ಹೋಗ್ಯಾರ. ಅವ್ರಿಗೆ ವೇದ ಮಂತ್ರಗಳನ್ನ ಕಲ್ತ ವೇದಗಳನ್ನ ಯಾರು ಓದ್ಯಾರ ಸರ್ಜುಡಿ ಕಲಾವಂದ್ರ ಮುಂದಿನ ಪಾಳಕ್ಕೆ ಹೇಳ್ರಿ ಅಂತ ಮಾತು ಹೇಳಿ ಸುಮಾರು ಹೇಳ್ತು ಅಡತ್ತಿಂದ ಹೇಳ್ರಿ ಮಾತು ನಿಮ್ಜಾನ ಬೇಕು ಮಂದಿ ಹಂಗತ್ತೇನಾರು ಅವ್ರು. ಅದಕ್ಕ ಬಹಳ ಮಾತನಾಡ್ದ ಒಂದ್ 2 ನುಡಿ ಚಾಲಿಯನ್ ಹಾಡಿ ನಮ್ಮ ಮಾವ ಹೆಂಗ ಹೋಗ್ಕೋತಾನ ನಂಗ ಗಪ್ಪ ಸರ್ಜುಡಿ ಕಲಾವಂದ್ರ ಚಾನ್ಸ್ ಕೊಡುನು. ಮತ್ತ ಸರ್ಜುಡಿ ಕಲಾವಂದ್ರ ಏನ್ ಮಾತಾಡ್ತಾರ ಏನ್ ಇಲ್ಲ ಅನ್ನುವಂತ ನೋಡಿ ಮತ್ತ ಮಾತಾಡೋನು. ಹೌದ್ರಿಪ್ಪ. ಎತ್ತು ಆಡೈತೇನೋ ಮಮ್ಮ ಏನ್ ಎಟ್ಟಾರೆ ಬಡ್ದು ಹಾಕಲಿ ನೀನು. ನಾವಂತ ಕೇಳಿನ್ರಿ ಅವ್ರು ಹೇಳ್ರನ್ರಿ. ಹೇಳ್ತಾರ. ಈಗ ನಮ್ಮ ಪಾಳೆ ಮುಗಿತಾಗ ನೋಡ್ತಾನ್ರಲ್ಲ ಅವ್ರ ಏನ್ ಕೇಳ್ಯಾರ್ರಿ ಬರ್ದದ್ರನ್ರಿ ಬರ್ಕೊಂಡ್ರಿ. ಹಳ್ಯಾ ನಿರಂತರವಾಗಿ ಮನ್ಯಾಗಿದ್ರ ಏನಾಕತಿ. ಹೌದು ನೋಡೋಣ್ರಿ. ಹಂಗಿತ್ರ ಒಂದ್ ನಮ್ಮ ಪಾಳೆ ಮುಗಿತಾಗ ನೋಡ್ತಾರ. ಇಲ್ಲಾಂದ್ರೆ ಇಲ್ಲ ತಗೋರ್ ನಾವ್ ಹೇಳ್ತಾ ಅವ್ರದವ್ರು ಹೇಳ್ರಿ. ಓಕೆ. ಹಲೋ